ಕ್ರೈಸ್ತಿಯ ಸಭೆಯೇ, ಸಮಾಜವೇ, ನೀವು ನಂಬುತ್ತೀರಾ ನರಕ ಎನ್ನುವಂಥದ್ದಿದೆ ಎಂಬುದಾಗಿ? ನಂಬುವಂಥವ್ರು ಕೈ ತೋರಿಸುವಿರಾ? ರೈಟ್? ನರಕ ಎನ್ನುವಂಥದ್ದು ಇದೆ ಎಂದು ನೀವು ನಂಬುವುದಾದರೆ ನಿಮ್ಮ ಹೆಸರು ಎಲ್ಲಿದೆ? ನರಕಕ್ಕೆ ಹೋಗುವಂಥವರ ಲಿಸ್ಟ್ನಲ್ಲಿದೆಯಾ, ಇಲ್ಲವೇ ಪರಲೋಕಕ್ಕೆ ಹೋಗುವಂಥವರ ಲಿಸ್ಟಲ್ಲಿದೆಯಾ? ಒಂದು ಸಾರಿ ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಿರಿ. ಒಂದು ಸಾರಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ಒಂದಲ್ಲ ಒಂದು ದಿನ ನಾವು ಮರಣ ಹೊಂದುತ್ತೇವೆ. ಹಾಗೆ ಮರಣ ಹೊಂದುವ ದಿನ ಒಂದು ವೇಳೆ ಈ ದಿನವೇ, 1 ಗಂಟೆ ಹೊತ್ತಿನಲ್ಲಿ ನಿಮ್ಮ ಜೀವಿತದಲ್ಲಿ ಸಂಭವಿಸುವುದೇ ಆದರೆ, ಕೇಳ್ತಿದ್ದೇನೆ, ಎಲ್ಲಿ ನೀವು ಕಣ್ಣು ತೆರೆಯುತ್ತೀರಿ? ಒಮ್ಮೆ ಆಲೋಚಿಸಿ. ಕ್ರೈಸ್ತಿಯ ಸಮಾಜವೇ, ಯಾರೊಬ್ಬರು ಕೂಡ ನಾಶವಾಗಬಾರ್ದು. ಒಂದು ವಿಷಯ ಹೇಳ್ತೇನೆ ಕೇಳ್ರಿ. ಆರೋಗ್ಯ ಕೆಟ್ಟೋಗಿದೆ, ಹಾಸ್ಪಿಟಲ್ ಪಾಲಾಗ್ತೀರಿ, ಮಂಚದ ಮೇಲೆ ಮಲಗಿದ್ದೀರಿ. ಒಂದು ಕಡೆ ಬ್ಲಡ್ ಏರಿಸ್ತಿದ್ದಾರೆ, ಮತ್ತೊಂದು ಕಡೆ ಹಾರ್ಟ್ ಬೀಟ್ ಅನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ಮಿಷನ್ಸ್ಗಳನ್ನು, ಏನೇನೋ ಸಾಮಾನುಗಳನ್ನು ಅಲ್ಲಿ ಜೋಡಿಸಿಟ್ಟಿದ್ದಾರೆ. ಇನ್ನೊಂದು ಕಡೆ ಡಯಾಲಿಸಿಸ್ ಆಗ್ತಾ ಇದೆ. ಹೀಗೆ ಇವೆಲ್ಲವುಗಳ ಮಧ್ಯದಲ್ಲಿ ನಿಮ್ಮ ಮನಸ್ಸು ಏನ್ ಕೋರಿಕೊಳ್ತದೆ ಹೇಳ್ರಿ? ಬಿರಿಯಾನಿ ತಿಂದು ಬಹಳ ಕಾಲವಾಯ್ತು. ಬಿರಿಯಾನಿ ಅಂದ್ರೆ ನನಗೆ ಬಹಳ ಇಷ್ಟ. ನನ್ನ ಹೆಂಡತಿ ಬಂದ್ರೆ ಬಿರಿಯಾನಿ ತಂದುಕೊಡು ಕಣೆ ಎಂದು ಕೇಳೋಣ. ಬ್ಯಾಂಕಲ್ಲಿ ದುಡ್ಡು, ಆ ಬ್ಯಾಂಕಲ್ಲಿ ಎಷ್ಟಿಟ್ಟೆ, ಈ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡನ್ನಿಟ್ಟೆ, 5-6 ಅಕೌಂಟ್ ಇವೆ ಅಲ್ಲವೇ, ಅಷ್ಟಕ್ಕೂ ಎಲ್ಲೆಲ್ಲಿ ಎಷ್ಟೆಷ್ಟಿಟ್ಟೆ ಎಂಬುದಾಗಿ ದುಡ್ಡಿನ ಕುರಿತು ಆಲೋಚಿಸ್ತೀರೋ? ನೀವು ಎಷ್ಟೋ ಇಷ್ಟಪಟ್ಟು ಕಾರ್ ಕೊಂಡ್ಕೊಂಡಿದ್ದೀರಲ್ಲವೇ, ಆ ಕಾರಿಗೆ ನಾನು ಸರ್ವಿಸಿಂಗ್ ಮಾಡಿಸಿದೇನೋ ಇಲ್ಲವೋ, ಅದರಲ್ಲಿ ಪೆಟ್ರೋಲ್ ಇದೆಯೋ ಇಲ್ಲವೋ, ಟೈರಲ್ಲಿ ಗಾಳಿ ಇದೆಯೋ ಇಲ್ಲವೋ ಎಂದು ಆಲೋಚಿಸ್ತೀರಾ? ನನ್ನ ಹೆಂಡತಿಗೆ ಬಂಗಾರ ಕೊಡಿಸಿದೇನಲ್ಲವೇ, ಆ ಬಂಗಾರ ಅಷ್ಟಕ್ಕೂ ಎಲ್ಲಿ ಮುಚ್ಚಿಟ್ಟಿದ್ದೇನೆ ಎಂಬ ಈ ಆಲೋಚನೆಗಳೇನಾದರೂ ಬರುತ್ತವೆಯೋ ಹೇಳ್ರಿ? ಅಲ್ಲಿ ಅಪಾರ್ಟ್ಮೆಂಟ್ ಇದೆಯಲ್ಲವೇ, ಅದರ ರೆಂಟ್ ಬಂದಿದೆಯಾ ಎಂಬ ಈ ಆಲೋಚನೆ ಯಾರಿಗಾದ್ರೂ ಬರುತ್ತವೋ? ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಆರೋಗ್ಯ ಕೆಟ್ಟು ಹೋಗುವಾಗ, ನೀವು ಮರಣದ ಹಾಸಿಗೆ ಮೇಲಿರುವಾಗ ನಿಮಗೆ ಇವುಗಳಲ್ಲಿ ಯಾವುದು ಜ್ಞಾಪಕಕ್ಕೆ ಬರಲ್ಲ. ನಿಮಗಿರುವ ಒಂದೇ ಒಂದು ಆಲೋಚನೆ ಏನು ಗೊತ್ತಾ? ಈ ಮಂಚದಿಂದ ಸ್ವಲ್ಪ ಕೆಳಗಿಳಿದು ಬಾತ್ರೂಮ್ಗೆ ಹೋದ್ರೆ ಸಾಕು. ಅದೇ ನಿಮ್ಮ ಆಲೋಚನೆ. ನಿಮ್ಮಷ್ಟಕ್ಕೆ ನೀವು ತಿನ್ನಲಿಕ್ಕಾಗ್ತಾ ಇಲ್ಲ. ನಿಮ್ಮ ಹೆಂಡತಿ ಒಂದು ವೇಳೆ, ಕೆಲವೊಂದು ಜನ ಹೆಂಡತಿಯರು ತಿನ್ನಿಸುತ್ತಾರೆ, ಕೆಲವೊಂದು ಹೆಂಡತಿಯರೇನೋ ತುರುಕುತ್ತಾರೆ. ಅದು ನಿಮ್ಮ ಕರ್ಮ ಮೇಲೆ ಆಧಾರಗೊಂಡಿದೆ. ನಿಮ್ಮ ಹೆಂಡತಿ ಒಳ್ಳೆಯವಳಾಗಿದ್ದಾಳೆ ಅಂದ್ಕೊಳ್ಳಿ, ಕಷ್ಟದಲ್ಲಿರುವಾಗ, ಅನಾರೋಗ್ಯದಲ್ಲಿರುವಾಗ ಆದರಣೆಯಿಂದ ತಿನ್ನಿಸುತ್ತಾಳೆ. ಒಂದು ವೇಳೆ ನಿಮಗೆ ಕಠಿಣ ಮನಸ್ಸುಳ್ಳ ಹೆಂಡತಿ ಇದ್ದಾಳೆ ಅಂದ್ಕೊಳ್ಳಿ, ಸಾಯುವವನಿಗೆ ನಾನ್ ತಿನ್ನಿಸ್ಬೇಕಾ ಅಂದುಕೊಂಡು ತಿನ್ನು ಸಾಯಿ ಎಂದು ಹೇಳಿ ತುರುಕುತ್ತಾಳೆ. ಆ ರೀತಿ ತಿನ್ನುವುದಕ್ಕೂ ಕೂಡ ಆಗದೇ ಇರುವಾಗ ಆ ಗಂಡ ಏನ್ ಕೋರಿಕೊಳ್ತಾನೆ ಗೊತ್ತಾ? ಆ ಬಂಗಾರ ಅಲ್ಲ ಪ್ರಿಯರೇ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬಟ್ಟೆಗಳನ್ನಲ್ಲ ಪ್ರಿಯರೇ, ಬದುಕುವುದಕ್ಕಾಗಿ ತನ್ನಷ್ಟಕ್ಕೆ ತಾನೇ ತಿಂದ್ರೇ ಸಾಕು. ಅದೇ ಇರುತ್ತೆ ಆಲೋಚನೆ. ಸಹೋದರ ಸಹೋದರಿಯರೇ, ನೀವು ಆರೋಗ್ಯ ಕಳೆದುಕೊಳ್ಳುವಾಗ ಈ ಲೋಕದಲ್ಲಿ ನಿಮ್ಗೆ ಯಾವುದೂ ಜ್ಞಾಪಕಕ್ಕೆ ಬರಲ್ಲ. ಸ್ವಲ್ಪ ನಾನು ಕಾಲು ಎತ್ತಿಟ್ರೆ ಸಾಕು, ನನ್ನಷ್ಟಕ್ಕೆ ನಾನು ನಡೆದ್ರೆ ಸಾಕು, ನನ್ನಷ್ಟಕ್ಕೆ ನಾನು ಬಾತ್ರೂಮ್ಗೆ ಹೋದ್ರೆ ಸಾಕು ಅಂದುಕೊಳ್ತೀರಿ. ಬೇರೆ ಯಾರ ಸಹಾಯವಿಲ್ಲದೆ ನಾನು ನಡೆದ್ರೆ ಸಾಕು, ಇದನ್ನೇ ನೀವು ಆಲೋಚಿಸ್ತೀರಿ. ಇನ್ನು ಹೋಗುವುದಕ್ಕಿಂತ ಮುಂಚೆ ಅದು ಕೂಡ ನೆನಪಾಗಲ್ಲ. ಎಲ್ಲಿಗೆ ಹೋಗ್ತಿದ್ದೇನೋ ಗೊತ್ತಿಲ್ಲ ಅಂದುಕೊಳ್ತಾ ಇರ್ತೀರಿ. ಇಲ್ಲಿ ಕಣ್ಣು ಮುಚ್ಚಿದ್ರೆ ಎಲ್ಲಿ ಕಣ್ಣು ತೆರೆಯುತ್ತೇನೆ ಗೊತ್ತಿಲ್ಲ ಎಂಬ ಆಲೋಚನೆ, ಭಯ, ಭೀತಿ ಮನುಷ್ಯರನ್ನು ಕಾಡಿಸಿ ಪೀಡಿಸುತ್ತದೆ. ಒಮ್ಮೆ ಒಂದು ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇದ್ದ. ತನ್ನ ರಾಜನಿಗೆ ಯಾವಾಗಲೂ ಯೇಸುವಿನ ಬಗ್ಗೆ ಹೇಳ್ತಿದ್ದ, ರಾಜ, ನಮಗೆ ಒಂದು ಮರಣ ಎನ್ನುವಂಥದ್ದಿದೆ. ಆ ಮರಣ ಸಂಭವಿಸಿದ ನಂತರ ನಾವು ಪರಲೋಕಕ್ಕೆ ಹೋಗಬೇಕೆಂದು ದೇವರೇ ಈ ಭೂಮಿಗೆ ಇಳಿದು ಬಂದಿದ್ದಾರೆ. ಮನುಷ್ಯನು ಮಾಡಿರುವ ಪಾಪಿಷ್ಟ ಎಲ್ಲಾ ಕೆಲಸಗಳಿಗಾಗಿ ಮನುಷ್ಯನ ಮೇಲೆ ಬರಬೇಕಾದ ಶಿಕ್ಷೆಯನ್ನು ದೇವರು ತನ್ನ ಮೇಲೆ ಹೊತ್ತುಕೊಂಡಿರೋ ರಾಜ ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತು ಸುವಾರ್ತೆ ಸಾರ್ತಾ ಇದ್ರೆ ರಾಜನಿಗೆ ಬಹಳ ಕೋಪ ಬರುತ್ತೆ. ನೋಡಯ್ಯ, ಓ ಮಂತ್ರಿಯಾಗಿ ನಿನ್ನ ಜವಾಬ್ದಾರಿಕೆ ಚೆನ್ನಾಗಿ ನಿರ್ವಹಿಸು, ಅಷ್ಟೇ ಹೊರತು ನನಗೆ ಉಚಿತ ಸಲಹೆ ಕೊಡಬಾರ್ದು, ನಿನ್ನ ಮತ ಪ್ರಚಾರ ನನಗೆ ಮಾಡಬಾರ್ದು, ನಿನ್ನ ಮತ ನನ್ನ ಮೇಲೆ ರುದ್ದುವ ಪ್ರಯತ್ನ ಮಾಡಬೇಡ. ಮರಣ ಹೊಂದಿದ ನಂತರ ಮನುಷ್ಯ ಎಲ್ಲಿಗೆ ಹೋಗ್ತಾನೆಂದು ಯಾರಿಗೆ ಗೊತ್ತು? ನೀನೇನಾದ್ರೂ ನೋಡಿದೀಯಾ? ಮಂತ್ರಿ, ಮನುಷ್ಯ ಮರಣ ಹೊಂದಿದ ನಂತರ ಎಲ್ಲಿಗೆ ಹೋಗ್ತಾನೆಂದು ನೀನು ನೋಡಿದೀಯಾ? ನೀನು ನೋಡಿಲ್ವಲ್ಲ? ನೋಡದಿದ್ರೆ ಮತ್ತೆ ಅನಾವಶ್ಯಕವಾಗಿ ನನಗ್ಯಾಕೆ ಭಯ ಹುಟ್ಟಿಸ್ತಾ ಇದ್ದೀ? ಅದರಲ್ಲೂ ನೀನು ನನ್ನ ದೃಷ್ಟಿಯಲ್ಲಿ ಪರಮ ಮೂರ್ಖನು. ಯಾರಲ್ಲಿ ಅಂದಾಗ ಒಬ್ಬ ಸೈನಿಕನು ಬಂದ. ಒಂದು ಕೋಲು ತಾ. ಅವನು ಕೋಲು ತರ್ತಾನೆ, ಅದನ್ನು ಮಂತ್ರಿ ಕೈಯಲ್ಲಿಡ್ತಾನೆ. ಮಂತ್ರಿ, ಈ ಕೋಲು ಹಿಡ್ಕೊಂಡು ಹೋಗು. ನನ್ ಬಳಿಗೆ ಬಂದ್ರು, ನೀನ್ ಎಲ್ಲಿಗೆ ಹೋದ್ರು ಈ ಕೋಲು ನಿನ್ ಕೈಯಲ್ಲಿರ್ಬೇಕು. ಎದಕ್ಕಾಗಿ ರಾಜ? ಲೋಕಕ್ಕೆ ಗೊತ್ತಾಗ್ಬೇಕು ನೀನು ಎಷ್ಟು ಮೂರ್ಖನೆಂದು. ಆಯ್ತು ರಾಜ ಅಂದ. ಮಂತ್ರಿ, ಎಲ್ಲಿಯವರೆಗೂ ಈ ಕೋಲು ಹಿಡ್ಕೊಂಡಿರ್ಬೇಕು ಗೊತ್ತಾ? ನಿನಗಿಂತಲೂ ಪರಮ ಮೂರ್ಖನೊಬ್ಬನು ಕಾಣಿಸಿದಾಗ ಈ ಕೋಲು ಅವನಿಗೆ ಒಪ್ಪಿಸಿಕೊಡು, ಅಲ್ಲಿಯವರೆಗೂ ನೀನೇ ಇಟ್ಕೋ ಅಂದ. ಆಯ್ತು ರಾಜ ಅಂದ. ಕೆಲವು ವರ್ಷಗಳು ಕಳೆದಾದ ನಂತರ ರಾಜನು ಮಂತ್ರಿಗೆ ವಾರ್ತೆ ಕಳಿಸುತ್ತಾನೆ. ಮಂತ್ರಿ ಬೇಗನೆ ಬಾ ಎಂದು ಕರೆ ಕಳಿಸುತ್ತಾನೆ. ಮಂತ್ರಿ ಬರ್ತಾನೆ. ರಾಜನ ಆರೋಗ್ಯ ಕೆಟ್ಟೋಗಿರುತ್ತೆ.
ತೀವ್ರವಾದ ಅನಾರೋಗ್ಯ ಹಾದು ಹೋಗ್ತಾನೆ. ರಾಜನು ಪಕ್ಕದಲ್ಲಿರುವ ಮಂತ್ರಿಯನ್ನು ನೋಡಿ ಹೇಳ್ತಾನೆ, ಮಂತ್ರಿ, ಹೊರಟೋಗುವ ಸಮಯ ಬಂತು ಮಂತ್ರಿ ಎಂದು ಹೇಳ್ದ. ಡೀಪಾಗಿ ಶ್ವಾಸ ತೆಗೆದುಕೊಳ್ಳುತ್ತಾ ಬಿಡುತ್ತಾ, ಮಂತ್ರಿ, ಈಗ ನಾನು ಹೊರಟು ಹೋಗುವ ಸಮಯ ಬಂತು ಮಂತ್ರಿ. ಎಲ್ಲಿಗೆ ಹೋಗ್ತೀರಿ ರಾಜ? ಗೊತ್ತಿಲ್ಲ ಮಂತ್ರಿ. ಅಯ್ಯೋ, ಅದೇನು ರಾಜ, ಹೊರಟು ಹೋಗುವ ಸಮಯ ಬಂದಿದೆ ಅನ್ನುತ್ತಾ ಇದ್ದೀರಿ, ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನುತ್ತೀರಲ್ಲ ರಾಜ. ನಿಜವೇ ಮಂತ್ರಿ, ಹೊರಟು ಹೋಗುವ ಸಮಯ ಬಂದಿದೆ, ಆದರೆ ಎಲ್ಲಿಗೆ ಹೋಗ್ತೇನೆಂದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ರಾಜ, ನೀವು ಮಹಾರಾಜನಲ್ಲವೇ? ಹೋಗ್ತೇನೆ ಅನ್ನುತ್ತೀರಲ್ಲವೇ? ನಿಮ್ಮೊಂದಿಗೆ ಯಾರನ್ನಾದರೂ ಕರೆದೊಯ್ತಾ ಇದ್ದೀರಾ? ಇಲ್ಲ ಮಂತ್ರಿ, ಯಾರನ್ನು ಕರೆದೊಯ್ಯುವ ಚಾನ್ಸ್ ಇಲ್ಲ. ಒಬ್ಬಂಟಿಗನಾಗಿಯೇ ಹೋಗಬೇಕಾಗತ್ತೆ. ರಾಜ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರೋ? ಸಾಧಾರಣವಾಗಿ ನೀವು ಎಲ್ಲಿಗಾದರೂ ಹೋಗುವುದಾದರೆ ಆ ಪಟ್ಟಣವೇ ನಿಮಗಾಗಿ ಕಾದು ಎದುರು ನೋಡುತ್ತೆ. ಆ ಪ್ರಾಂತ್ಯದವರೆಲ್ಲರೂ ನಿಮಗಾಗಿ ಕಾದು ಎದುರು ನೋಡ್ತಾರೆ. ಈಗ ನೀವು ಹೋಗ್ತೇನೆ ಎಂದು ಹೇಳುವ ಪ್ರಾಂತ್ಯದಲ್ಲಿ ಯಾರಾದರೂ ನಿಮಗಾಗಿ ಕಾದು ಎದುರು ನೋಡ್ತಿದ್ದಾರೋ? ಗೊತ್ತಿಲ್ಲ ಮಂತ್ರಿ. ನಾನೆಲ್ಲಿಗೆ ಹೋಗ್ತಿದ್ದೇನೆಂದು ಗೊತ್ತಿಲ್ಲ. ಯಾರನ್ನು ನೋಡ್ತೇನೆಂದು ಗೊತ್ತಿಲ್ಲ. ಯಾರು ನನಗೆ ರಿಸೀವ್ ಮಾಡಿಕೊಳ್ತಾರೆಂದು ಗೊತ್ತಿಲ್ಲ. ಯಾರು ಭೇಟಿ ಆಗ್ತಾರೆಂದು ಗೊತ್ತಿಲ್ಲ. ಆದರೆ ಒಂದು ಮಾತ್ರ ವಾಸ್ತವ ಮಂತ್ರಿ, ನಾನು ಮಾತ್ರ ಹೊರಟು ಹೋಗ್ತಿದ್ದೇನೆ ಅಂದಾಗ ತಕ್ಷಣವೇ ತನ್ನ ಕೈಯಲ್ಲಿದ್ದ ಕೋಲ್ ತೆಗೆದು, ರಾಜ, ನೀವೇನು ಅಂದ್ಕೊಳ್ತಿದ್ರೆ? ಈ ಕೋಲ್ ನಿಮ್ಮ ಕೈಯಲ್ಲಿಡಬಹುದಾ ಎಂದು ಕೇಳ್ದ. ಅದೇನು ಮಂತ್ರಿ? ಈ ಕೋಲು ನಿನಗಿಂತಲೂ ಬುದಿಗೇಡಿ ಕಾಣಿಸಿದಾಗ ಅವನ ಕೈಯಲ್ಲಿಡು ಅಂದಿದ್ದೇನಲ್ಲವೇ? ನನ್ನ ಕೈಯಲ್ಲಿ ಯಾಕೆ ಇಡುತ್ತೇನೆ ಅನ್ನುತ್ತೀ? ಅದೇನೋ ರಾಜ, ನನಗಾದರೋ ನನಗಿಂತಲೂ ಹೆಚ್ಚು ಬುದ್ಧಿ ಇಲ್ಲದವರು ನೀವೇ ಕಾಣಿಸ್ತಾ ಇದ್ದೀರಿ. ಹೊರಟು ಹೋಗ್ತಿದ್ದೇನೆ ಅನ್ನುತ್ತಾ ಇದ್ದೀರಿ, ತೀರಿ ಹೋಗ್ತೇನೆ ಅನ್ನುತ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತಿದ್ದೇನೆ ಗೊತ್ತಿಲ್ಲ ಅನ್ನುತ್ತೀರಿ, ಹೋಗ್ತಿದ್ದೇನೆ ಅನ್ನುತ್ತೀರಿ, ಜೊತೆಗೆ ಯಾರು ಬರ್ತಾರೆಂದು ಗೊತ್ತಿಲ್ಲ ಅನ್ನುತ್ತೀರಿ, ಯಾರು ರಿಸೀವ್ ಮಾಡಿಕೊಳ್ತಾರೆಂದು ಗೊತ್ತಿಲ್ಲ ಅನ್ನುತ್ತೀರಿ, ಯಾರು ಭೇಟಿ ಆಗ್ತಾರೆಂದು ಗೊತ್ತಿಲ್ಲ ಅನ್ನುತ್ತೀರಿ. ಗೊತ್ತಿಲ್ಲದಂತೆ ಪ್ರಯಾಣ ಮಾಡ್ತಿದ್ದೀರಿ. ಹೋಗುವ ಪ್ಲೇಸ್ ನಿಮಗೆ ಗೊತ್ತಿಲ್ಲ. ಏನಿದು ರಾಜ, ಬಹಳ ಮೂರ್ಖರಂತೆ ಮಾತಾಡ್ತಾ ಇದ್ದೀರಿ. ಮಂತ್ರಿ, ಅದೇ ನನಗೂ ಅನಿಸುತ್ತಾ ಇದೆ, ಬಹಳ ಮೂರ್ಖನಂತೆಯೇ ಮಾತಾಡ್ತಿದ್ದೇನೆಂದು. ಆದರೆ ವಾಸ್ತವ ಹೇಳಬೇಕಾದದ್ದರಿಂದ ಹೇಳ್ತಿದ್ದೇನೆ. ಏನು ರಾಜ? ರಾಜ್ಯ ಅಂತೂ ಸಂಪಾದಿಸಿದೆ, ಆದರೆ ಅಧಿಕಾರ ಅಂತೂ ಅನುಭವಿಸಿದೆ, ಆದರೆ ಸತ್ತೋಗುವ ಸಮಯ ಬಂದಾಗ ಸತ್ತೂ ಹೋಗುತ್ತಿದ್ದೇನಲ್ಲವೇ? ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನನಗೆ ನಿಜವಾಗಲೂ ಗೊತ್ತಿಲ್ಲ ಮಂತ್ರಿ. ಸಹೋದರ ಸಹೋದರಿಯರೇ, ಬೈಬಲ್ ಹೇಳುತ್ತದೆ, ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಕ್ರಿಸ್ತನು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಳ್ಳುವಂಥವರು ನಿತ್ಯ ರಾಜ್ಯಕ್ಕೆ ಹೋಗುತ್ತಾರೆ ಎಂಬುದಾಗಿ. ಕ್ರಿಸ್ತನು ಅನುಗ್ರಹಿಸುವ ಕ್ಷಮಾಪಣೆಯನ್ನು ಅಂಗೀಕರಿಸದಂತೆ ಮಾಡಿರುವ ಪಾಪಿಷ್ಟ ಕೆಲಸಗಳಿಗಾಗಿ ಶಿಕ್ಷೆ ಅನುಭವಿಸುವುದಕ್ಕಾಗಿ ನರಕಕ್ಕೆ ಹೋಗ್ತಾರೆ ಎಂದು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ನೀವು ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿ ಆತನು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಳ್ಳುವುದಾದರೆ ನಿಮಗೆ ನಿತ್ಯ ಜೀವ ದೊರಕುತ್ತೆ. ಹಾಗೆ ಮಾಡದಂತೆ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ನಿಮ್ಮ ಶರೀರದಲ್ಲಿ ಕೋರಿಕೆ ಹುಟ್ಟುತ್ತಾ ಇರುವುದರಿಂದ, ನಿಮ್ಮ ಶರೀರ ಏನನ್ನೋ ಆಶಿಸುತ್ತಿರುವುದರಿಂದ. ಒಂದು ವಾಕ್ಯ ನೋಡೋಣ ಬನ್ನಿ. ಪ್ರಸಂಗಿ 11ನೇ ಅಧ್ಯಾಯ 9ನೇ ವಚನ. ಯವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ಜ್ಞಾಪಕ ಮಾಡಿಕೋ. ಬಾಲ್ಯವೂ ಪ್ರಾಯವೂ ಗತಿಸಿ ಹೋಗ್ತದೆ, ವ್ಯರ್ಥವಷ್ಟೇ. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಏನ್ ಹೇಳ್ತಿದ್ದಾರೆ ದೇವರು? ತೊಲಗಿಸು. ನಿನ್ನ ಶರೀರ ಹಾಳು ಮಾಡುವುದನ್ನು ನಿನ್ನಿಂದ ದೂರ ಇಡು. ನಿನ್ನ ಶರೀರ ಹಾಳು ಮಾಡುವಂತಹ ಅಪವಿತ್ರ ಕಾರ್ಯವನ್ನು ದೂರವಿಡು. ಇಲ್ಲವಾದರೆ ನೀನು ಮಾಡುವ ಪಾಪಿಷ್ಟ ಕೆಲಸಗಳಿಂದ ಏನಾಗ್ತದಂತೆ ನೋಡಿರಿ. ಕಷ್ಟದ ದಿನಗಳು ಸಂತೋಷವಿಲ್ಲ. 12ನೇ ಅಧ್ಯಾಯ 1ನೇ ವಚನ. ಕಷ್ಟದ ದಿನಗಳು ಸಂತೋಷವಿಲ್ಲ, ಬರ್ಲಿಕ್ಕಿವೆ. ಭಯಂಕರವಾದ ದಿನಗಳು ಬರ್ಲಿಕ್ಕಿವೆ. ಕಷ್ಟದ ದಿನಗಳು ಬರ್ಲಿಕ್ಕಿವೆ. ಗೋಳಾಡಿ ಹಲ್ಲು ಕಡಿಯುತ್ತಾ ಅಗ್ನಿಯಲ್ಲಿ ಸುಟ್ಟಿ ಸಾಯುವ ನರಕದ ದಿನಗಳು ಬರ್ಲಿಕ್ಕಿವೆ. ಆ ದಿನಗಳು ಬರುವುದಕ್ಕಿಂತ ಮುಂಚೆಯೇ ಈಗ ನನಗೆ ಇವುಗಳಲ್ಲಿ ಸಂತೋಷವಿಲ್ಲ ಎಂದು ನೀನು ಹೇಳುವ ವರ್ಷಗಳು ಬರುವುದಕ್ಕಿಂತ ಮುಂಚೆಯೇ, ಸೂರ್ಯನು ಬೆಳಕು, ಚಂದ್ರ ನಕ್ಷತ್ರಗಳು ಮೊಬ್ಬಾಗುವುದಕ್ಕಿಂತ ಮುಂಚೆಯೇ ಬೈಬಲ್ ಹೇಳ್ತದೆ, ಅಂತ್ಯಕಾಲದಲ್ಲಿ ಸೂರ್ಯನು ಕಪ್ಪಗಾಗುತ್ತಾನೆ, ಚಂದ್ರನು ಕೆಂಪಗಾಗಿ ಮಾರ್ಪಡ್ತಾನೆ, ನೀರು ರಕ್ತವಾಗಿ ಮಾರ್ಪಡ್ತವೆ,
ಈ ದಿನ ಆ ಸೂಚನೆಗಳನ್ನು ನಾವು ನೋಡ್ತಿದ್ದೇವೆ. ಕಷ್ಟದ ದಿನಗಳು ಬರುವ ಮುಂಚೆಯೇ ಇವುಗಳಲ್ಲಿ ನನಗೆ ಯಾವ ಸಂತೋಷ ಇಲ್ಲ ಎಂದು ನೀವು ಹೇಳುವುದಕ್ಕಿಂತ ಮುಂಚೆಯೇ, ಸೂರ್ಯ ಚಂದ್ರ ನಕ್ಷತ್ರಗಳು ತಮ್ಮ ತೇಜಸ್ಸನ್ನು ಕಳೆದುಕೊಳ್ಳುವುದಕ್ಕಿಂತ ಮುಂಚೆಯೇ, ಕತ್ತಲೆ ಕವಿಯುವುದಕ್ಕಿಂತ ಮುಂಚೆಯೇ, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವುದಕ್ಕಿಂತ ಮುಂಚೆಯೇ, ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎನ್ನುವಂಥದ್ದೇ. ಯೌವನ ತಮ್ಮ ತಂಗಿಯಂದೇರೆ, ನೀವು ಮಾಡುವ ಪಾಪಿಷ್ಟ ಕೆಲಸಗಳಿಂದ, ನಿಮಗಿರುವ ಪಾಪಿಷ್ಟ ಸ್ನೇಹಿತರಿಂದ, ನಿಮಗಿರುವ ಪಾಪಿಷ್ಟ ಚಟಗಳಿಂದ ತಂದಿರುವಂತಹ ರೋಗಗಳು ನಿಮ್ಮನ್ನು ಒದ್ದಾಡಿಸಿ ಕಾಡಿಸಿ ಪೀಡಿಸುವಾಗ, ವಿದ್ಯಾಭ್ಯಾಸ ಹಾಳಾಗಿ, ಕರಿಯರ್ ಹಾಳಾಗಿ, ಕ್ಯಾರೆಕ್ಟರ್ ಹಾಳಾಗಿ, ಎಲ್ಲರಿಂದಲೂ ಮೋಸ ಹೋಗಿ, ಮಾಡಲು ಉದ್ಯೋಗವಿಲ್ಲದೆ, ತಿನ್ನಲು ಆಹಾರವಿಲ್ಲದೆ, ಉಳ್ಕೊಳ್ಳಲು ನೆಲೆ ಇಲ್ಲದೆ, ಕಟ್ಕೊಳ್ಳಲು ಬಟ್ಟೆ ಇಲ್ಲದೆ, ಹೆತ್ತಿರುವ ತಂದೆ ತಾಯಿಗಳಿಗೆ ಯಾವುದೇ ಸುಖ ಸಮಾಧಾನ ಒದಗಿಸಿಕೊಡ್ಲಿಕ್ಕಾಗದೆ ನೀವು ಅನಾಥರಾಗಿ ಒಬ್ಬಂಟಿಗರಾಗಿ ಉಳ್ಕೊಳ್ಳೋದಾದರೆ, ಹೊಟ್ಟೆ ಹಸಿವಿನಿಂದ ಬಳಲುವಂತಹ ದಿನಗಳು ಬರುವಾಗ ಗೋಳಾಡ್ತೀರಿ. ಯಾವುದರಲ್ಲಿ ಸಂತೋಷ ಇದೆ ಎಂದು ತವಕಿಸಿ ಬಯಸಿದೀರೋ, ಯಾವಳೊಂದಿಗೆ ತಿರುಗಾಡ್ಬೇಕು, ಯಾವನೊಂದಿಗೆ ತಿರುಗಾಡ್ಬೇಕೆಂದು ಬಯಸಿದೀರೋ, ಅವನಿಂದ ನನಗೆ ಸಂತೋಷ ಇಲ್ಲ, ಅವಳಿಂದ ನನಗೆ ಸಂತೋಷ ಇಲ್ಲ. ಈ ದಿನ ನಮಗೆ ಉಳಿದಿರೋದು ಕೇವಲ ದೌರ್ಭಾಗ್ಯ, ಪರಿಸ್ಥಿತಿ, ದುಸ್ಥಿತಿ ಎಂದು ನೀವು ಗೋಳಾಡುವ ಮುಂಚೆಯೇ ದೇವರು ಹೇಳ್ತಿದ್ದಾರೆ, ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ. ದೇವರ ಕಡೆಗೆ ತಿರುಗು. ಕಣ್ಣೀರಿನ ಕಡಲಲ್ಲಿ ನೀವು ಮುಳುಗುವುದಕ್ಕಿಂತ ಮುಂಚೆಯೇ, ಎಲ್ಲ ರೀತಿಯಲ್ಲಿ ಹಾಳಾಗಿ ಕೆಟ್ಟು ಹೋಗಿ ಎಷ್ಟೋ ಕಷ್ಟಗಳ ಪಾಲು ಆಗುವುದಕ್ಕಿಂತ ಮುಂಚೆಯೇ ದೇವರ ಕಡೆಗೆ ತಿರುಗಿರಿ, ಕ್ಷಮಾಪಣೆ ಹೊಂದಿಕೊಳ್ಳಿರಿ, ನಾನು ಅನುಗ್ರಹಿಸುವ ನೂತನ ಜೀವಿತವನ್ನು ಪಡ್ಕೊಳ್ಳಿರಿ. ಇದು ದೇವರು ಕೊಡುವ ಎಚ್ಚರಿಕೆ. ಏನ್ ಮಾಡ್ಲಿಕ್ಕಿದ್ದೀರಿ? ಇಬ್ಬರು ವ್ಯಕ್ತಿಗಳ ಕುರಿತು ಯೇಸು ಕ್ರಿಸ್ತನು ಹೇಳ್ತಾರೆ, ಒಬ್ಬನು ಐಶ್ವರ್ಯವಂತನು, ಮತ್ತೊಬ್ಬನೇನೋ ಲಾಜರನೆಂಬ ಭಿಕ್ಷೆಗಾರನು. ಐಶ್ವರ್ಯವಂತನೇನೋ ತಾನು ಬದುಕಿರುವವರೆಗೂ ಸುಖವನ್ನು, ಭೋಗವನ್ನು, ಸಂತೋಷವನ್ನು, ಸಂಭ್ರಮವನ್ನು ಅನುಭವಿಸಿದ. ಆದರೆ ಬಡವನೇನೋ ಆತ್ಮಿಕ ಜೀವಿತದ ಕುರಿತೇ ಆಲೋಚಿಸಿದ. ಈ ಶರೀರ ಮರಣದಲ್ಲಿ ಬೆರೆತುಕೊಳ್ತದೆ, ನನ್ನ ಆತ್ಮ ಪರಲೋಕಕ್ಕೆ ಹೋಗುವುದರಿಂದ ಈ ಶರೀರ ಕೋರಿಕೊಂಡದೆಲ್ಲ ಕೊಡಬಾರದು. ಶರೀರಾನುಸಾರವಾಗಿ ನಾನು ಜೀವಿಸಬಾರದು, ಆತ್ಮಾನುಸಾರವಾಗಿ ಜೀವಿಸಬೇಕು. ಕಷ್ಟ ಇದ್ರೂ ಪರವಾಗಿಲ್ಲ, ಹಸುವೆ ಇದ್ರೂ ಪರವಾಗಿಲ್ಲ, ಇಕ್ಕಟ್ಟು ಬಿಕ್ಕಟ್ಟಿದ್ರೂ ಪರವಾಗಿಲ್ಲ, ನಾನು ಮಾತ್ರ ಆತ್ಮಿಕ ಜೀವಿತ ಕಾಪಾಡಿಕೊಳ್ಳಬೇಕೆಂದು ಬಯಸಿ ಕಡು ಬಡತನ ಅನುಭವಿಸುತ್ತಾ ಇದ್ದಾಗಿ ಕೂಡ ಆತ್ಮವನ್ನು ಕಾಪಾಡಿಕೊಂಡ. ಸತ್ತು ಹೋದ ಪ್ರಿಯರೇ. ಆದರೆ ಯಾವಾಗ ಅವನು ಸಾಯುತ್ತಾನೋ, ಪರಲೋಕದಿಂದ ದೇವದೂತರು ನೇರವಾಗಿ ಇಳಿದು ಬಂದು ಅವನನ್ನು ಪರಲೋಕಕ್ಕೆ ಕೊಂಡೊಯ್ತಾರೆ. ಈ ಐಶ್ವರ್ಯವಂತನು ತನಗಿರುವ ಹಣದ ಮೇರೆಗೆ, ತನಗಿರುವ ಸಿರಿ ಸಂಪತ್ತಿನ ಮೇರೆಗೆ ಎಂಜಾಯ್ ಮಾಡಿದ, ಭೋಗಭಾಗ್ಯ ಅನುಭವಿಸಿದ. ಯಾವ ಒಂದು ದಿವಸವೂ ಕೂಡ ಆತ್ಮಿಕತೆ ಬಗ್ಗೆ ಯೋಚಿಸಲಿಲ್ಲ, ಯಾವತ್ತೂ ಕೂಡ ತನ್ನ ಆತ್ಮದ ಬಗ್ಗೆ ಆಲೋಚಿಸಲಿಲ್ಲ. ಸಾಯುತ್ತಾನೆ, ಘನವಾಗಿ ಸಮಾಧಿ ಕಾರ್ಯಕ್ರಮ ಮಾಡುತ್ತಾರೆ, ಕಣ್ಣು ತೆರೆಯುತ್ತಾನೆ. ಕಣ್ಣು ತೆರೆದ ಕೂಡಲೇ ಕಣ್ಮುಂದೆ ಅಗ್ನಿ. ಕಿರ್ಚಿ ಕೂಗಾಡುತ್ತಾ ಗೋಳಾಡ್ತಿದ್ದ, ಒದ್ದಾಡ್ತಿದ್ದ. ಊಹಿಸಲಿಲ್ಲ ಅವನು ನರಕದಲ್ಲಿ ಕಣ್ಣು ತೆರೆಯುತ್ತಾನೆಂದು. ಸಹೋದರ ಸಹೋದರಿಯರೇ, ಕೆಲವರು ನೂರಾರು ಕೋಟ್ಯಾಂತರ ಜನರು ಕೂಡ ಊಹಿಸುವುದಿಲ್ಲ ಮರಣದ ನಂತರ ನರಕದಲ್ಲಿ ಕಣ್ಣು ತೆರೆಯುತ್ತಾರೆಂದು. ಆ ಐಶ್ವರ್ಯವಂತನು ಯಾವತ್ತೂ ಅಂದುಕೊಳ್ಳಲಿಲ್ಲ ನರಕ ಎನ್ನುವಂಥದ್ದು ಇದೆ ಎಂಬುದಾಗಿ. ಆದರೆ ಇದೇ. ಯಾವತ್ತೂ ಅಂದುಕೊಳ್ಳಲಿಲ್ಲ ಅವನು ಸತ್ರೆ ನರಕದಲ್ಲಿ ಕಣ್ಣು ತೆರೆಯುತ್ತೇನೆಂದು. ಆದರೆ ತೆರೆದ. ಅಲ್ಲಿ ಅಗ್ನಿ ಆರಲವೆಂದು, ಹುಳುಗಳು ಸಾಯುವುದಿಲ್ಲವೆಂದು, ಕಣ್ಣೀರು ಗೋಳಾಟ ಇರುತ್ತದೆ ಎಂದು ಅವನು ಯಾವತ್ತೂ ಊಹಿಸಲಿಲ್ಲ. ಅವನು ಅಂದುಕೊಂಡದ್ದು ಒಂದು, ಅವನ ಜೀವಿತದಲ್ಲಿ ನಡೆದದ್ದು ಇನ್ನೊಂದು. ಬಡ ಲಾಜರನೇನೋ ಪರದೈಸಿನಲ್ಲಿ ಕಣ್ಣು ತೆರೆಯುತ್ತಾನೆ, ಪ್ಯಾರಡೈಸ್ನಲ್ಲಿ ಕಣ್ಣು ತೆರೆಯುತ್ತಾನೆ. ಐಶ್ವರ್ಯವಂತನೇನೋ ನರಕದಲ್ಲಿ ಕಣ್ಣು ತೆರೆಯುತ್ತಾನೆ. ಆ ನರಕ ಯಾತನೆ ಸಹಿಸ್ಲಿಕ್ಕಾಗದೆ ಅಬ್ರಹಾಮನೇ ಎದೆಗೆ ಒರಗಿರುವಂತಹ ಲಾಜರನನ್ನು ನೋಡಿ, ತಂದೆಯಾದ ಅಬ್ರಹಾಮನೇ, ಆ ಲಾಜರನನ್ನು ನನ್ನ ಬಳಿಗೆ ಕಳುಹಿಸಿ ಕಿರಿ ಬೆರಳಿನಿಂದ ಒಂದು ಹನಿ ನನ್ನ ನಾಲಿಗೆಗೆ ನೀರಂಟಿಸು ಎಂದು ಹೇಳುವಿಯಾ? ತಾಳಲಿಕ್ಕಾಗ್ತಿಲ್ಲ, ಸಹಿಸ್ಲಿಕ್ಕಾಗ್ತಾ ಇಲ್ಲ, ಯಾತನೆ ಪಡ್ತಿದ್ದೇನೆ, ಅಯ್ಯೋ ನನ್ನಿಂದ ಆಗ್ತಾ ಇಲ್ಲ. ಕಿರು ಬೆರಳಿನಿಂದ ಒಂದು ಚುಕ್ಕೆ ನನ್ನ ನಾಲಿಗೆ ಮೇಲೆ ಒಂದು ಹನಿ ನೀರು ಹೊಯ್ಯೆಂದು ಹೇಳುವಿಯಾ? ನನ್ನ ಮಗನೇ, ನಾವು ನಿಮ್ಮ ಬಳಿಗೆ ಬರದಂತೆ, ನೀವು ನಮ್ಮ ಬಳಿಗೆ ಬರದಂತೆ ಮಧ್ಯದಲ್ಲಿ ಅಗಾಧ ಇದೆ, ಅದು ಸಾಧ್ಯವಿಲ್ಲ. ಅವಾಗ ಆ ಐಶ್ವರ್ಯವಂತನು ಹೇಳಿರುವ ಮಾತೇನು ಗೊತ್ತಾ? ಹಾಗೆ ಅನ್ನಬೇಡ ಅಬ್ರಹಾಮನೇ, ಹಾಗಾದರೆ ಭೂಮಿಯ ಮೇಲೆ ನನಗೆ 5 ಮಂದಿ ಸಹೋದರರಿದ್ದಾರೆ. ನೋಡೋಣ ಬನ್ನಿ ಏನು ಹೇಳ್ತಾನೆಂದು ಕಿರುಚುತ್ತಾ ಕೂಗಾಡುತ್ತಾನೆ. ಎಲ್ಲಿಂದ? ನರಕದಿಂದ. ಏನದು ಕಿರ್ಚಾಟ, ಏನದು ಕೂಗಾಟ? ಸಹೋದರ ಸಹೋದರಿಯರೇ ಕೇಳ್ರಿ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲಾರದೆ, ಕ್ರಿಸ್ತನ ಪ್ರೀತಿಯನ್ನು ಅಂಗೀಕರಿಸಲಾರದೆ ಮರಣ ಹೊಂದಿದವರು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದಾರೋ?
ಹಾಗಾದ್ರೆ ಅವರು ಕಿರ್ಚುತ್ತಾ ಇದ್ದಾರೆ. ಎಲ್ಲಿಂದ ಕಿರ್ಚುತ್ತಿದ್ದಾರೆ? ಅವರು ಹೋದ ಸ್ಥಳದಿಂದ ಕಿರ್ಚುತ್ತಿದ್ದಾರೆ. ಏನೆಂದು ಕಿರ್ಚುತ್ತಿದ್ದಾರೆ? ಅಯ್ಯೋ, ನೀವು ಇಲ್ಲಿಗೆ ಬರಬೇಡಿರಿ. ಲೂಕ 16ನೇ ಅಧ್ಯಾಯ 27ನೇ ವಚನ. ಆಗ ಅವನು, ಅಪ್ಪಾ, ಹಾಗಾದರೆ ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬರಬಾರದು. ಏನೆಂದು ಆಶಿಸುತ್ತಿದ್ದಾರೆ ಹೇಳಿ ನರಕದಲ್ಲಿದ್ದವರು? ಇದು ನಿಜವಾಗ್ಲೂ ನಡೆದ ಸಂಘಟನೆಯಾಗಿದೆ. ಆ ಸಂಘಟನೆಯಲ್ಲಿ ಒಬ್ಬ ಐಶ್ವರ್ಯವಂತನು ನರಕಕ್ಕೆ ಹೋದಾಗ ಅವನು ಏನ್ ಮಾಡ್ತಿದ್ದಾನೆಂದು ಬೈಬಲಲ್ಲಿ ಬರೆಯಲಾಗಿದೆ. ಐಶ್ವರ್ಯವಂತನು ನರಕದಲ್ಲಿ ಕಿರ್ಚಾಡ್ತಿದ್ದಾನೆ. ಏನೆಂದು ಗೊತ್ತಾ? ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ನೀವು ಯಾರು ಇಲ್ಲಿಗೆ ಬರಬೇಡಿರಿ. ಇದು ಬಹು ಯಾತನೆಯ ಸ್ಥಳವಾಗಿದೆ, ಬರಬಾರದು. ಅರ್ಥ ಮಾಡಿಕೊಳ್ಳಿರಿ ಸಹೋದರ ಸಹೋದರಿಯರೇ. ರಕ್ಷಣೆ ಇಲ್ಲದೆ ಕ್ರಿಸ್ತನು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಳ್ಳಲಾರದೆ ತಮ್ಮ ಪಾಪಿಷ್ಟ ಕೆಲಸ ಮಾಡಿ ನರಕಕ್ಕೆ ಹೋದಂಥವರು ಈ ದಿನ ನರಕದಿಂದ ಏನೆಂದು ಕಿರ್ಚುತ್ತಾ ಇದ್ದಾರೆ ಗೊತ್ತಾ? ಭೂಲೋಕದಲ್ಲಿ ಬದುಕಿದ್ದ ನಿಮ್ಮನ್ನು ನೋಡಿ, ಅಯ್ಯೋ, ನೀವು ಬರಬೇಡಿರಿ, ಇದು ಭಯಂಕರವಾದ ಸ್ಥಳ, ನನ್ನ ಒಡ ಹುಟ್ಟಿದವರೇ ಬರಬೇಡಿರಿ ಇಲ್ಲಿಗೆ. ಒಂದು ವೇಳೆ ಗಂಡ ಅಲ್ಲಿಗೆ ಹೋಗಿರೋದಾದ್ರೆ ಹೆಂಡತಿಗೆ ಹೇಳ್ತಿದ್ದಾನೆ, ಕಿರ್ಚುತ್ತಿದ್ದಾನೆ, ಈಗೋ ನೀನಿಲ್ಲಿಗೆ ಬರಬೇಡ. ಮಕ್ಕಳನ್ನು ನೋಡಿ ಕಿರ್ಚುತ್ತಾನೆ, ನನ್ನ ಮಕ್ಕಳೇ ಇಲ್ಲಿಗೆ ಯಾರು ಬರಬೇಡಿ, ಇದು ಭಯಂಕರವಾದ ಸ್ಥಳ. ನರಕದಲ್ಲಿರುವ ಪ್ರತಿಯೊಬ್ಬನು ಕಿರ್ಚಾಡ್ತಿದ್ದಾನೆ. ಭೂಲೋಕದಲ್ಲಿರುವ ಯಾರೊಬ್ಬರು ಅಲ್ಲಿಗೆ ಹೋಗ್ಬಾರ್ದೆಂದು. ಎರಡನೇದು, ಅವರು ಈ ಯಾತನೆಯ ಸ್ಥಳಕ್ಕೆ ಬರದಂತೆ ಅವರಿಗೆ ಸಾಕ್ಷಿ ಕೊಡುವುದಕ್ಕಾಗಿ ನನ್ನ ತಂದೆಯ ಮನೆಗೆ ಕಳಿಸು. ಆ ಲಾಜರನನ್ನು ಕಳಿಸು, ನನ್ನ ತಂದೆಯ ಮನೆಗೆ ಅವನನ್ನು ಕಳುಹಿಸು. ಸುವಾರ್ತೆ ಸಾರುವವನನ್ನು ಕಳಿಸಯ್ಯ, ಮನೆಗೆ ಕಳುಹಿಸಯ್ಯ. ಸಹೋದರಿ ಸಹೋದರ, ನಿಮ್ಮ ಮನೆಯಲ್ಲಿಯೂ ರಕ್ಷಣೆ ಹೊಂದಬೇಕಾದವರು ಇದ್ದಾರೆ. ಇಷ್ಟಾನುಸಾರವಾಗಿ ಜೀವಿಸುವ ಗಂಡನಿಲ್ಲವೋ? ಇಷ್ಟಾನುಸಾರವಾಗಿ ಜೀವಿಸುವ ಹೆಂಡತಿ ಇಲ್ಲವೋ? ಇಷ್ಟಾನುಸಾರವಾಗಿ ಜೀವಿಸುವ ಮಗನು ಮಗಳು ಇಲ್ಲವೋ? ಇದ್ದಾನೆ. ನರಕದಲ್ಲಿದ್ದವರು ನಿಮ್ಮನ್ನು ನೋಡಿ ಕೂಗಾಡ್ತಾ ಇದ್ದಾರಲ್ಲವೇ? ಓ ಮೊಮ್ಮಗನೇ, ಮೊಮ್ಮಗಳೇ, ಇಲ್ಲಿಗೆ ಬರಬೇಡ್ರಿ. ಮತ್ತೆ ನಿಮಗ್ಯಾಕೆ ಆ ಭಾರವಿಲ್ಲ? ನಿಮ್ಗ್ಯಾಕೆ ಆ ಭಯವಿಲ್ಲ? ನಿಮ್ಗ್ಯಾಕೆ ಆ ಬಾಧೆ ಇಲ್ಲ? ಒಂದು ಸಾರಿ ಆಲೋಚಿಸಿ. ಮೊದಲನೇದಾಗಿ, ಇಲ್ಲಿಗೆ ಬರಬೇಡಿರಿ ಎಂದು ನರಕದಲ್ಲಿದ್ದ ಪ್ರತಿಯೊಬ್ಬರು ಕಿರ್ಚುತ್ತಿದ್ದಾರೆ, ಬರಬೇಡಿರಿ ಎಂದು. ಇದು ಭಯಂಕರವಾದ ಸ್ಥಳ, ನಾವು ಸಹಿಸಲಿಕ್ಕಾಗ್ತಿಲ್ಲ. ಬದುಕಿರುವಾಗ ಸುವಾರ್ತೆ ಕೇಳಲಿಲ್ಲ, ಲೆಕ್ಕಿಸಲೇ ಇಲ್ಲ. ಸುವಾರ್ತೆ ಸಾರುವವರನ್ನು ನಾವು ಬೈದೆವು, ಸುವಾರ್ತೆ ಸಾರುವವರಿಗೆ ಹೊಡೆದೆವು, ಅವರಿಗೆ ತಿರಸ್ಕರಿಸಿದೆವು, ಕರಪತ್ರ ಹಂಚುವಂಥವರಿಗೆ ಹೊಡೆದೆವು. ಆದರೆ ತೀರಾ ನೋಡಿದ್ರೆ ಇದೇ ವಾಸ್ತವ. ಪ್ರಿಯ ಸಹೋದರ ಕೇಳ್ತಾ ಇದೀಯಾ? ಸಹೋದರಿ ಕೇಳ್ತಾ ಇದೀಯಾ? ನರಕ ಇದೆ. ಅಲ್ಲಿ 100 ಕೋಟ್ಯಾಂತರ ಜನರು ಕಿರ್ಚಿ ಕೂಗಾಡ್ತಿದ್ದಾರೆ. ಏನೆಂದು ಗೊತ್ತಾ? ಅಯ್ಯೋ, ನಿಮಗೆ ಅರ್ಥ ಆಗ್ತಾ ಇಲ್ಲ. ನರಕ ಎನ್ನುವುದು ನಿಜವಾಗ್ಲೂ ಇದೆ. ಇಲ್ಲಿಗೆ ಬರದಂತೆ ಇರಬೇಕಾದ್ರೆ ಒಂದೇ ಒಂದು ಮಾರ್ಗ. ಏನದು? ಮಾನಸಾಂತರ ಹೊಂದಿರಿ. ಮಾನಸಾಂತರ ಅಂದ್ರೆ ಅರ್ಥವೇನು? ಮಾಡಿರುವ ಪಾಪಿಷ್ಟ ಕೆಲಸಗಳಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದೇ. ಮಾಡಿರುವ ತಪ್ಪುಗಳಿಗಾಗಿ ಯೇಸುವಿನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡುವುದಾಗಿದೆ. ಅದೇ ಮಾನಸಾಂತರ ಅಂದ್ರೆ. ದೇವರ ರಾಜ್ಯವು ಸಮೀಪಿಸಿತು. ಹಾಗಾಗಿ ಮಾನಸಾಂತರ ಹೊಂದಿ ಸುವಾರ್ತೆಯಲ್ಲಿ ನಂಬಿಕೆ ಇಡಿರಿ. ಯೇಸುಕ್ರಿಸ್ತನು ಪ್ರಕಟಿಸಿದ ಸುವಾರ್ತೆ ಮನುಷ್ಯನಾಗಿ, ಪಾಪಿಷ್ಟ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಯೇಸು ಮನುಷ್ಯನಾಗಿ ಲೋಕಕ್ಕೆ ಬಂದ್ರು. ಪಾಪಿಷ್ಟ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯೆಲ್ಲ ತನ್ಮೇಲೆ ಹೊತ್ತಿಕೊಂಡ್ರು. ಇನ್ಮೇಲೆ ನಾವು ನರಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಮಾಡಬೇಕಾದದ್ದೆಲ್ಲ ಒಂದೇ. ಯೇಸುವೆ, ನನ್ನ ಸ್ಥಾನದಲ್ಲಿ ನನಗಾಗಿ ಮರಣ ಹೊಂದಿದ್ದೀರಿ. ನನಗೆ ಬರಬೇಕಾದ ಶಿಕ್ಷೆಯೆಲ್ಲ ನೀವು ಹೊತ್ಕೊಂಡಿದ್ದೀರಿ. ನನಗೆ ಬರಬೇಕಾದ ಶಿಕ್ಷೆಯಿಂದ ತಪ್ಪಿಸಿದ್ದೀರಿ. ನಿಮ್ಮನ್ನು ನನ್ನ ರಕ್ಷಕನನ್ನಾಗಿ ಅಂಗೀಕರಿಸ್ತೇನೆ. ಕ್ಷಮಾಪಣೆ ಹೊಂದಿಕೊಂಡು ಮತ್ತೆ ಹಳೆ ಜೀವಿತ ಜೀವಿಸುತ್ತೇನೆನ್ನೋ ಹಾಗಾಗಿ ನನ್ನ ಮನಸ್ಸು ಮಾರ್ಪಡಿಸಿರಿ. ನನ್ನ ಹೃದಯ ಮಾರ್ಪಡುವುದಾದರೆ, ನನ್ನ ಮನಸ್ಸು ಮಾರ್ಪಡುವುದಾದರೆ, ಮತ್ತೆ ನಾನು ಪಾಪದ ತಂಟೆಗೆ ಹೋಗದ ಹಾಗೆ ಪರಿಶುದ್ಧ ಜೀವಿತವನ್ನು ನನಗೆ ದಯಪಾಲಿಸಿರಿ. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಕ್ರಿಸ್ತನನ್ನು ಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಂಡು ನೂತನ ಹೃದಯ ಪಡ್ಕೊಳ್ಳುವುದಾದರೆ ನೀವೊಬ್ಬ ನೂತನ ವ್ಯಕ್ತಿಯಾಗಿ ಜೀವಿಸ್ತೀರಿ. ಅದಕ್ಕೆ ಮಾನಸಾಂತರ ಅನ್ನುತ್ತಾರೆ. ಅದಕ್ಕೆ ಹೊಸದಾಗಿ ಹುಟ್ಟುವುದು ಅನ್ನುತ್ತಾರೆ. 2 ವಿಷಯಗಳಿವೆ. ಒಂದು, ನೀವು ರಕ್ಷಣೆ ಹೊಂದಬೇಕು. ಎರಡನೇದು, ನಿಮ್ಮ ಕುಟುಂಬ ರಕ್ಷಿಸಿಕೊಳ್ಳಬೇಕು. ಚಿತ್ರಗಳನ್ನು ಬಿಡಿಸುವಂತಹ ಕಲಾವಿದರ ಒಂದು ಸ್ಪರ್ಧೆ ನಡೆಯುತ್ತಿತ್ತು. ನಾನಾ ವಿಧವಾದಂತಹ ಚಿತ್ರಗಳನ್ನು ಅಲ್ಲಿ ಬಿಡಿಸಿ ಸ್ಪರ್ಧೆಯಲ್ಲಿಟ್ಟಿದ್ರು. ಯಾವುದು ಫಸ್ಟ್ ಪ್ಲೇಸ್ಗೆ ಬಂತು ಗೊತ್ತಾ? ಯಾವುದು ಬೆಸ್ಟ್ ಪಿಕ್ಚರ್ ಆಗಿ ಆರಿಸಲ್ಪಟ್ಟಿತು ಗೊತ್ತಾ? ಒಂದು ಸಮುದ್ರದೊಳಗೆ ಹಡಗು ಬೊರಳು ಬಿದ್ದಿತು. ಆ ಹಡಗಿನಲ್ಲಿ ಬಹಳಷ್ಟು ಜನ ಪ್ರಯಾಣ ಮಾಡ್ತಿದ್ರು. ಬೊರಳು ಬಿದ್ದಿತು, ಬಹಳ ಜನ ಮುಳುಗುತ್ತಾ ಇದ್ರು. ಒಬ್ಬನು ಬೊರಳು ಬಿದ್ದ ಹಡಗನ್ನು ಮತ್ತೆ ಸರಿಪಡಿಸಿ ತಾನು ಮುಳುಗುವ ಮತ್ತೊಬ್ಬನಿಗೆ ಕೈಕೊಟ್ಟು ಹಡಗಿನೊಳಗೆ ಎಳೆಯುತ್ತಿದ್ದ. ಆ ಹಡಗಿನೊಳಗೆ ಹಾಗೆ ಎಳೆಯುವಾಗ ಆ ಎಳೆಯುವಂತಹ ದೃಶ್ಯವನ್ನೇ ಒಬ್ಬ ವ್ಯಕ್ತಿ ಚಿತ್ರದ ರೂಪದಲ್ಲಿ ಬಿಡಿಸುತ್ತಾನೆ.
ಅದನ್ನು ನೋಡಿದಾಗ ಇದರಲ್ಲೇನು ವಿಚಿತ್ರ ಇದೆ? ಯಾರೋ ಒಬ್ಬನು ಮುಳುಗುವವನನ್ನು ಮೇಲಕ್ಕೆತ್ತುತ್ತಿದ್ದಾನೆ. ಇದಕ್ಕೆ ಬೆಸ್ಟ್ ಪಿಕ್ಚರ್ ಆಗಿದೆ ಎಂದು ಯಾಕೆ ಅವಾರ್ಡ್ ಕೊಟ್ಟಿದ್ದಾರೆ? ಅದಕ್ಕಿಂತ ಅದ್ಭುತವಾದ ಚಿತ್ರ ಬಹಳಷ್ಟಿವೆ ಅಲ್ಲವೇ ಎಂಬುದಾಗಿ ಅಂದುಕೊಳ್ತಿರುವ ಸಮಯದಲ್ಲಿ ಜಾಗ್ರತೆಯಿಂದ ಪರಿಶೀಲಿಸಿ ನೋಡಿದಾಗ ಆ ಸಮುದ್ರದೊಳಗೆ ಮುಳುಗುವ ಒಬ್ಬನನ್ನು ಹಡಗಿನಲ್ಲಿ ಎತ್ತುತ್ತಾ ಇದ್ದ. ಒಂದು ಕೈ ಹಿಡಿದು ಎಳೆಯುತ್ತಿದ್ದಾನಲ್ಲವೇ? ನೀರಲ್ಲಿ ಮುಳುಗುವ ವ್ಯಕ್ತಿ ಮೇಲಕ್ಕೆ ಬರ್ತಿದ್ದನಲ್ಲವೇ? ಒಂದು ಕೈ ಹೀಗೆ ಕೊಟ್ಟು ಮೇಲಕ್ಕೆ ಎಳಲ್ಪಡ್ತಿದ್ದ, ಇನ್ನೊಂದು ಕೈನಿಂದೇನೋ ಮತ್ತೊಬ್ಬನನ್ನು ಹಿಡಿದುಕೊಂಡು ಹೊರಗೆ ತರುತ್ತಾ ಇದ್ದ. ಅದು ಆ ಚಿತ್ರದ ಅದ್ಭುತವಾದಂತಹ ಅರ್ಥ. ಅಂದ್ರೆ ಅರ್ಥ ಗೊತ್ತಾ? ನಾನು ರಕ್ಷಿಸಲ್ಪಡುವುದಕ್ಕಾಗಿ ಮಾತ್ರವಲ್ಲ, ಮತ್ತೊಬ್ಬರನ್ನೂ ರಕ್ಷಿಸುವುದಕ್ಕಾಗಿಯೇ. ಸಹೋದರ ಸಹೋದರಿ, ನೀವು ರಕ್ಷಿಸಲ್ಪಟ್ಟಿದ್ದೀರೋ? ಯೇಸಯ್ಯ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ದೇವರ ಸನ್ನಿಧಿಯಲ್ಲಿ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿದ್ದೇನೆ, ಯೇಸು ನನ್ನ ಜೀವಿತ ಬದಲಾಯಿಸಿದ್ದಾರೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎನ್ನುವರು ಒಮ್ಮೆ ಕೈ ತೋರಿಸುವಿರಾ? ನೀವೆಲ್ಲರೂ ಕೈ ತೋರಿಸ್ತಾ ಇದ್ದೀರಿ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ. ಹಾಗಾದ್ರೆ ಕೇಳ್ತಿದ್ದೇನೆ, ನಿಮ್ಮ ಒಂದು ಕೈ ಹಿಡಿದು ಯೇಸು ಮೇಲಕ್ಕೆ ಎಳೆದಿದ್ದಾರಲ್ಲವೋ? ಹಾಗಾದ್ರೆ ಮತ್ತೊಂದು ಕೈಯಿಂದ ನೀವೇನ್ ಮಾಡ್ಬೇಕು? ಹೇಳ್ತೇನೆ ಕೇಳಿರಿ. ಮತ್ತೊಬ್ಬನನ್ನು ಹೊರಗೆ ಎಳೆಯಬೇಕಲ್ಲವೇ? ಮತ್ತೊಬ್ಬನನ್ನು ಪಾಪಿಷ್ಠ ಸ್ಥಿತಿಯಿಂದ, ಪಾಪಿಷ್ಠ ಚಟಗಳಿಂದ, ಪಾಪದಲ್ಲಿ ಮುಳುಗುವಂತಹ ಮತ್ತೊಬ್ಬನನ್ನು ನೀವು ಹೊರಗೆ ಎಳೆಯಬೇಕಲ್ಲವೇ? ಯಾವುದು ಬೆಸ್ಟ್ ಪಿಕ್ಚರ್ ಗೊತ್ತಾ? ಒಬ್ಬನು ರಕ್ಷಿಸಲ್ಪಡ್ತಾ ಮತ್ತೊಬ್ಬನನ್ನು ರಕ್ಷಿಸ್ತಾನಲ್ಲವೇ? ಅದೇ ಬೆಸ್ಟ್ ಪ್ಲೇಸ್, ಅದೇ ಫಸ್ಟ್ ಪ್ಲೇಸ್. ಹಾಗೆಯೇ ಪರಲೋಕದಲ್ಲಿ ಯಾರಿಗೆ ಫಸ್ಟ್ ಪ್ಲೇಸ್ ಇದೆ ಗೊತ್ತಾ? ಯಾರು ಬೆಸ್ಟ್ ಪ್ಲೇಸಲ್ಲಿ ಇರ್ತಾರೆ ಗೊತ್ತಾ? ರಕ್ಷಿಸಲ್ಪಟ್ಟು ಅನೇಕರನ್ನು ಯಾರು ರಕ್ಷಿಸುತ್ತಾರೋ ಅವರೇ ಪರಲೋಕದಲ್ಲಿ ಫಸ್ಟ್ ಪ್ಲೇಸ್ನಲ್ಲಿ ಇರ್ತಾರೆ, ಬೆಸ್ಟ್ ಪ್ಲೇಸ್ನಲ್ಲಿ ಇರ್ತಾರೆ. ಕೇಳ್ತಿದ್ದೇನೆ, ನಿಮಗೇನಾದರೂ ಅರ್ಥ ಆಗ್ತಿದೆಯಾ? ಐಶ್ವರ್ಯವಂತನು ಬೇಡಿಕೊಳ್ತಿದ್ದಾನೆ ಪ್ರಿಯರೇ. ನರ್ಕದಿಂದ ಕೆರುಚಾಟ ಕೇಳಿಸ್ತಾ ಇದೆ. ಏನೆಂಬುದಾಗಿ ಗೊತ್ತಾ? ಇಲ್ಲಿಗೆ ಬರಬೇಡಿರಿ. ಪರಲೋಕದಿಂದ ದೇವರು ಹೇಳ್ತಿದ್ದಾರೆ, ಅಲ್ಲಿಗೆ ಹೋಗಬೇಡಿರಿ. ನರ್ಕದಲ್ಲಿ ಸುಟ್ಟು ಸಾಯುವಂತವ್ರು ಏನು ಹೇಳ್ತಿದ್ದಾರೆ? ಇಲ್ಲಿಗೆ ಬರಬಾರದು. ಹಾಗೆಯೇ ಯೇಸು ಏನು ಹೇಳ್ತಾರೆ? ಅಲ್ಲಿಗೆ ಹೋಗಬೇಡಿರಿ. ಮಧ್ಯದಲ್ಲಿದ್ದು ಸೈತಾನನು ಏನು ಹೇಳ್ತಾನೆ ಗೊತ್ತಾ? ಬನ್ನಿರಿ, ನನ್ನೊಂದಿಗೆ ಕರೆದೊಯ್ತೇನೆ. ಹಾಗಾದ್ರೆ ನೀವು ಯಾರ ಮಾತು ಕೇಳ್ತೀರಿ? ಬರಬೇಡಿರಿ ಎಂದು ಕಿರ್ಚಾಡುತ್ತಿರುವ, ನಿಮಗಿಂತ ಮುಂಚೆ ನರಕಕ್ಕೆ ಹೋಗಿರುವಂಥವರ ಆವೇದನೆ ಅರ್ಥ ಮಾಡಿಕೊಂಡು ಆ ಮಾತನ್ನೇ ಕೇಳ್ತೀರೋ? ನಿಮಗೋಸ್ಕರ ಪ್ರಾಣ ಕೊಟ್ಟ ಯೇಸುಕ್ರಿಸ್ತನು ಹೋಗಬೇಡಿರಿ ಎಂದು ಹೇಳ್ತಿರುವಾಗ ಆತನ ಮಾತು ಕೇಳುವಿರೋ? ಇಲ್ಲವೇ ನಿಮ್ಮನ್ನು ಹೇಗಾದರೂ ಮಾಡಿ ನರಕಕ್ಕೆ ಕೊಂಡೊಯ್ಯಬೇಕೆಂದು ಪ್ರತಿ ಪಾಪಿಷ್ಟ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ನಿಮಗೆ ಅಂಟಿಸುತ್ತಿರುವ ಸೈತಾನನ ಮಾತು ಕೇಳಿ ನರಕಕ್ಕೆ ಹೋಗ್ತೀರೋ? ಈ ದಿನ ನಿರ್ಧಾರ ಮಾಡಿ. ಯಾಕೆಂದರೆ ನೀವಂದ್ಕೊಳ್ಬಹುದು, ನಾನು ಇನ್ನೂ ಆರಾಮಾಗಿ 20, 30, 40, 50 ವರ್ಷ ಬದುಕುತ್ತೇನೆ, ನನಗೇನ್ ಕಡಿಮೆ, ಫಿಟ್ನೆಸ್ ಚೆನ್ನಾಗಿದೆ. ಫಿಟ್ನೆಸ್ ಚೆನ್ನಾಗಿದ್ದಂತಹ ಜಿಮ್ನಲ್ಲಿ ಎಕ್ಸಸೈಸ್ ಮಾಡುತ್ತಾ ಹೃದಯಘಾತ ಬಂದು ಸತ್ತವರಿದ್ದಾರೆ. ಫಿಟ್ನೆಸ್ ಚೆನ್ನಾಗಿರುತ್ತಾ ಬೌಲಿಂಗ್ ಹಾಕುತ್ತಾ ಕ್ರಿಕೆಟ್ ಆಡುತ್ತಾ ಗ್ರೌಂಡ್ನಲ್ಲಿ ಬಿದ್ದು ಸತ್ತಂತವರಿದ್ದಾರೆ. ಫಿಟ್ನೆಸ್ ಚೆನ್ನಾಗಿದ್ದು ಎಷ್ಟೋ ಜನರಿಗೆ ವಾಸಿ ಮಾಡಿದ ಡಾಕ್ಟರ್ ಮನೆಗೆ ಬಂದು ಮಲಗಿ ಗುಟುಕ್ಕಂತ ಸತ್ತವರು ಬಹಳ ಜನ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಆಯುಷ್ಯಗೆ ಗ್ಯಾರಂಟಿ ಇಲ್ಲ. ಈ ದಿನ ಕಾಣಿಸಿಕೊಳ್ತಾ ಇದ್ದೀರಿ, ಮುಂದಿನ ವಾರ ಕಾಣಿಸಿಕೊಳ್ತೀರೋ ಇಲ್ಲ ಎಂಬ ಗ್ಯಾರಂಟಿ ಇಲ್ಲ. ಬರುವ ವಾರ ಕಾಣಿಸಿಕೊಂಡರೂ ಕಾಣಿಸಿಕೊಳ್ಳದಿದ್ದರೂ ಈ ದಿನ ನಿಮ್ಮ ಹೃದಯದೊಳಗೆ ಯೇಸು ಕ್ರಿಸ್ತನನ್ನು ಆಹ್ವಾನಿಸುವುದಾದರೆ ಖಂಡಿತವಾಗಿಯೂ ಮತ್ತೆ ನಾವು ಭೇಟಿಯಾಗ್ತೇವೆ ಪರಲೋಕದಲ್ಲಿ. ಅದರಲ್ಲಿ ಸಂದೇಹವೇ ಇಲ್ಲ. ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಕೈ ತೋರಿಸಿದಿರಲ್ಲವೇ? ಒಂದು ಸಾರಿ ಐಶ್ವರ್ಯವಂತನ ಆವೇದನೆ ಕೇಳಿ, ಅಯ್ಯ ರಕ್ಷಿಸಲ್ಪಟ್ಟವರೇ, ನನಗೆ ಬಹಳ ಮಂದಿ ಸಹೋದರರಿದ್ದಾರೆ, ಅವರಿಗೆ ಈ ಸತ್ಯ ಗೊತ್ತಿಲ್ಲ, ನರಕ ಇದೆ ಎಂಬುದಾಗ ಅವ್ರಿಗೆ ಗೊತ್ತಿಲ್ಲ. ಅವರ ಮನೆಗೆ ಹೋಗುವೀರಾ? ಒಂದು ಸಾರಿ ಅವರಿಗೆ ಹೇಳ್ತೀರಾ ನರಕ ಎನ್ನುವುದು ನಿಜವಾಗ್ಲೂ ಇದೆ ಎಂದು? ಇಲ್ಲಿಗೆ ಯಾರು ಬರುವ ಅವಶ್ಯಕತೆ ಇಲ್ಲವೆಂದು, ಯೇಸು ಮನುಷ್ಯರೆಲ್ಲರ ಪಾಪ ತನ್ನ ಮೇಲೆ ಹೊತ್ತಿಕೊಂಡಿದ್ದಾರೆಂದು, ಶಿಕ್ಷೆ ಅನುಭವಿಸಿದಾರೆಂದು, ಆ ಸತ್ಯದಲ್ಲಿ ನಂಬಿಕೆಟ್ರೆ ಸಾಕೆಂದು ನಮ್ಮವರಿಗೆ ಹೇಳುವೀರಾ ಎಂದು ಹೀಗೆ ನರಕದಲ್ಲಿದ್ದವರು ಕಿರ್ಚಾಡ್ತಿದ್ದಾರೆ ಪ್ರಿಯರೇ, ಕೂಗಾಡ್ತಿದ್ದಾರೆ ಪ್ರಿಯರೇ. ದಯವಿಟ್ಟು ಹೋಗಿ ಬಾಯಿ ತೆರೆದು ಸಾಕ್ಷಿ ಕೊಡಿರಿ, ಸುವಾರ್ತೆ ಸಾರಿರಿ. ಅವರು ಮಾನಸಾಂತರ ಹೊಂದುವ ಹಾಗೆ. ನರಕದಲ್ಲಿದ್ದವರು ಪ್ರಲಾಪಿಸ್ತಿದ್ದಾರೆ, ನರಕದಲ್ಲಿದ್ದವರು ಬೇಡಿಕೊಳ್ತಿದ್ದಾರೆ, ನರಕದಲ್ಲಿದ್ದವರು ಪ್ರಾರ್ಥನೆ ಮಾಡ್ತಿದ್ದಾರೆ, ತಂದೆಯಾದ ಅಬ್ರಹಾಮನೇ, ಯಾರನ್ನಾದ್ರೂ ಒಬ್ರನ್ನು ನನ್ನ ಮನೆಗೆ ಕಳಿಸಯ್ಯ, ಯಾರನ್ನಾದ್ರೂ ನಮ್ಮವರ ಬಳಿಗೆ ಕಳಿಸಯ್ಯ, ಅವರು ನನ್ನ ಹಾಗೆ ಇಲ್ಲಿಗೆ ಬರುವವರಾಗಿರಬಾರ್ದು. ಯಾರು ಪ್ರಿಯರೇ ಈ ದಿನ ಹೋಗೋದು? ಯಾರು ಹೋಗಿ ಸುವಾರ್ತೆಯನ್ನು ನಶಿಸುವವರಿಗೆ ಸಾರಿ ಹೇಳೋದು? ನಿಮ್ಮ ನಮ್ಮ ಹೊರತಾಗಿ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬರು ನಾಶವಾಗಿ ಹೋಗಬಾರದು. ಯಾರ್ಯಾರು ನಿಮ್ಮ ಕುಟುಂಬದಲ್ಲಿ ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೋ ಅವರ ಹೆಸರು ಬರೆದುಕೊಳ್ರಿ.
ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ. ಯೇಸುವೇ, ನನ್ನ ಅತ್ತೆ, ನನ್ನ ಮಾವ, ನನ್ನ ಸೊಸೆ, ನನ್ನ ಅಳಿಯ, ನನ್ನ ತಮ್ಮ, ನನ್ನ ತಂಗಿ, ತಂದೆ, ಅಮ್ಮ, ಮಗನು, ಮಗಳು ಯಾರಾಗಿದ್ದಾರೋ ಅವ್ರ ಹೆಸರು ಬರ್ಕೊಳ್ಳಿ. ಇವರಿನ್ನೂ ರಕ್ಷಣೆ ಹೊಂದಿಲ್ಲ ಯೇಸುವೆ, ಇವರು ರಕ್ಷಿಸಲ್ಪಡಬೇಕು ಪ್ಲೀಸ್ ದೇವರೇ ಎಂದು ಪ್ರಾರ್ಥನೆ ಮಾಡಿರಿ. ಉಪವಾಸವಾಗಿದ್ದು ಕಣ್ಣೀರು ಸುರಿಸಿರಿ. ಆ ಪ್ರಾರ್ಥನೆಯ ಫಲಿತವಾಗಿ ಖಂಡಿತವಾಗಿಯೂ ನೀವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರೋ ಅವರನ್ನು ಕರ್ತನ ಸನ್ನಿಧಿಗೆ ನಡೆಸಿ. ನೀವು ಸಾರಲಿಕ್ಕಾಗದಂತಹ ಸುವಾರ್ತೆ ದೇವರು ತನ್ನ ಸನ್ನಿಧಿಯಲ್ಲಿ ಸಾರುವರು. ಅಂಥವರನ್ನು ಕರೆದೊಯ್ಯಿರಿ, ಒಬ್ಬರೇ ಹೋಗಬೇಡಿರಿ. ಪರಲೋಕದಲ್ಲಿ ಯಾರಿಗೆ ಬೆಸ್ಟ್ ಪ್ಲೇಸ್ ಇದೆ ಗೊತ್ತಾ? ಯಾರಿಗೆ ಫಸ್ಟ್ ಪ್ಲೇಸ್ ಇದೆ ಗೊತ್ತಾ? ರಕ್ಷಿಸಲ್ಪಟ್ಟು ಅನೇಕ ಜನರನ್ನು ರಕ್ಷಣೆಯೊಳಗೆ ನಡೆಸುವಂಥವರು. ಅಂತಹ ಸ್ಥಿತಿ ನಿಮಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾದ ಶಕ್ತಿಯುತವಾದ ಸಂದೇಶ ಒದಗಿಸಿದ್ದೀರಿ. ಪ್ರತಿಯೊಬ್ಬರ ಹೃದಯವನ್ನು ಕದಲಿಸಿದ್ದೀರಿ. ದೇವರೇ, ರಕ್ಷಿಸಲ್ಪಡೋದಾದ್ರೆ ನಾವು ಮೌನವಾಗಿರಬಾರದು. ನರಕದಲ್ಲಿದ್ದವರು ಕಿರ್ಚಾಡ್ತಿದ್ದಾರೆ. ದೇವರೇ, ನನ್ನ ಸ್ವಂತವರು ಇನ್ನೂ ಭೂಲೋಕದಲ್ಲಿಯೇ ಇದ್ದಾರೆ, ಅವರಿಲ್ಲಿಗೆ ಬರದಂತೆ ಹೋಗಿ ಹೇಳಿರಿ ಎಂಬುದಾಗಿ. ಯೆಸಯ್ಯಾ, ಯಾರ್ಯಾರು ರಕ್ಷಿಸಲ್ಪಟ್ಟಿದ್ದಾರೋ ಅವರು ಮೌನವಾಗಿರದಂತೆ ಅನೇಕ ಜನರನ್ನು ದೇವರೇ ರಕ್ಷಣೆಗೆ ನಡೆಸಿ, ಅನೇಕ ಜನರು ಬದಲಾಗುವ ಹಾಗೆ, ಅನೇಕ ಜನರು ತಮ್ಮ ಪಾಪಿಷ್ಟ ಜೀವಿತದಿಂದ ಹೊರಬರುವ ಹಾಗೆ, ಪರಿಶುದ್ಧರಾಗಿ ಜೀವಿಸಲು ಆಧಾರವಾಗಿರುವ ದೇವರು ಅನುಗ್ರಹಿಸುವ ಕ್ಷಮಾಪಣೆ ಹೊಂದಿಕೊಂಡು ನೂತನ ಹೃದಯವನ್ನು ಹೊಂದಿಕೊಂಡು ಸಮಾಜದಲ್ಲಿ ದೇವರೇ ಪ್ರತಿಯೊಬ್ಬರಿಗೂ ಆದರ್ಶಕರವಾಗಿ ಅವರು ಮಾರ್ಪಡುವಂತೆ ಸಹಾಯ ಮಾಡಿರಿ. ಈ ವಾಕ್ಯ ಕೇಳುವವರಲ್ಲಿ ಯಾರೊಬ್ಬರೂ ನಾಶವಾಗಬಾರದು, ನರಕಕ್ಕೆ ಹೋಗುವವರಾಗಿರಬಾರದು. ನಿಮ್ಮ ಕನಿಕರವನ್ನು ತೋರಿಸಿರಿ. ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನು ನಿಮ್ಮ ಮಗನನ್ನಾಗಿ, ನಿಮ್ಮ ಮಗಳನ್ನಾಗಿ ಅಂಗೀಕರಿಸಿ ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.